ನಮಸ್ಕಾರ ಸ್ನೇಹಿತರೆ. ಸೊ ಈ ಕ್ಲಾಸ್ನಲ್ಲಿ ನಾವು ಮಾಯಾದಲ್ಲಿ ಆಬ್ಜೆಕ್ಟ್ಗಳನ್ನು ಮಿರರ್ ಮಾಡೋದಕ್ಕೆ ಇರುವಂತಹ ಬೇರೆ ಬೇರೆ ಆಪ್ಷನ್ಗಳು ಮತ್ತೆ ಸಿಮೆಟ್ರಿಕಲ್ ಮಾಡೆಲ್ಗಳನ್ನು ಕ್ರಿಯೇಟ್ ಮಾಡುವಾಗ ಸಿಮೆಟ್ರಿ ಆಪ್ಷನ್ ಅನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ನೀವು ನೋಡ್ತಾ ಇದ್ದೀರಾ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಸ್ನೇಹಿತರೆ, ಮಾಯಾದಲ್ಲಿ ನಮಗೆ ಆಬ್ಜೆಕ್ಟ್ಗಳನ್ನ ಮಿರರ್ ಮಾಡೋದಕ್ಕೆ ಮೂರು ಮುಖ್ಯವಾದ ಆಪ್ಷನ್ಸ್ ಇದೆ. ಮೊದಲನೇದು ಸ್ಕೇಲ್ ನಲ್ಲಿ ನೆಗೆಟಿವ್ ವ್ಯಾಲ್ಯೂ ಕೊಟ್ಬಿಟ್ಟು ನಾವು ಮಿರರ್ ಮಾಡ್ತೀವಿ, ಸೊ ಒಂದು ಆಪ್ಷನ್. ಎರಡನೇದು ಡೂಪ್ಲಿಕೇಟ್ ಸ್ಪೆಷಲ್. ಸೊ ಡೂಪ್ಲಿಕೇಟ್ ಸ್ಪೆಷಲ್ ನಲ್ಲಿ ನಾವು ಮಿರರ್ ಮಾಡಬಹುದು. ಬಟ್ ಈ ಡೂಪ್ಲಿಕೇಟ್ ಸ್ಪೆಷಲ್ ಮತ್ತೆ ನೆಗೆಟಿವ್ ಸ್ಕೇಲಿಂಗ್ ಆಲ್ಮೋಸ್ಟ್ ಸೇಮ್, ಎರಡು ಒಂದೇ. ಆದ್ರೆ ಇಲ್ಲಿ ಡೂಪ್ಲಿಕೇಟ್ ಸ್ಪೆಷಲ್ ನಲ್ಲಿ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಆಪ್ಷನ್ಸ್ ಗಳು ಸಿಗುತ್ತೆ. ಇನ್ನು ಮೂರನೇದು ಮಿರರ್ ಟೂಲ್. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸಿಗುತ್ತಲ್ಲ ಮಿರರ್ ಟೂಲ್. ಸೊ ಇದನ್ನ ಕೂಡ ಯೂಸ್ ಮಾಡಬಹುದು. ಓಕೆ, ಸೊ ಈ ಮೂರು ಆಪ್ಷನ್ ಗಳಿಂದ ನಾವು ಆಬ್ಜೆಕ್ಟ್ ಗಳನ್ನ ಮಿರರ್ ಮಾಡಬಹುದು. ಸೊ ನೆಗೆಟಿವ್ ಸ್ಕೇಲಿಂಗ್ ನಲ್ಲಿ ಮಿರರ್ ಮಾಡುವಾಗ ಈ ಆಬ್ಜೆಕ್ಟ್ ಇನ ಪಿವಟ್ ಪಾಯಿಂಟ್ ಎಲ್ಲಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಇದರ ಪಿವಟ್ ಪಾಯಿಂಟ್ ಅನ್ನ ಚೇಂಜ್ ಮಾಡ್ತೀನಿ. ಡಿ ಪ್ರೆಸ್ ಮಾಡಿ. ಸೊ ಡಿ ಪ್ರೆಸ್ ಮಾಡಿ ನಾವು ಪಿವಟ್ ಪಾಯಿಂಟ್ ನ ಇಲ್ಲಿ ಇಡೋಣ. ಸೊ ಮತ್ತೆ ವಾಪಸ್ ಡಿ ಪ್ರೆಸ್ ಮಾಡಿ. ಸೊ ಇವಾಗ ಇದರ ಪಿವಟ್ ಪಾಯಿಂಟ್ ಇಲ್ಲಿ ಫಿಕ್ಸ್ ಆಗಿದೆ. ಈಗ ಈ ಆಬ್ಜೆಕ್ಟ್ ಸೆಲೆಕ್ಟ್ ಆಗಿದೆ. ನನಗೆ ಈ ಆಬ್ಜೆಕ್ಟ್ ಈ ಕಡೆ ಅಂದ್ರೆ ಯಾವ ಆಕ್ಸಿಸ್? ಝೆಡ್ ಆಕ್ಸಿಸ್ ಅಲ್ವಾ? ಸೊ ಝೆಡ್ ಆಕ್ಸಿಸ್ ನಲ್ಲಿ ಮಿರರ್ ಆಗಬೇಕು ಅಂದ್ರೆ ಸ್ಕೇಲ್ ಝೆಡ್ ಏನಿದೆ, ಸೊ ಅದನ್ನ -1 ಮಾಡಿ. 1 ಅಂತ ಇದೆ, ನೆಗೆಟಿವ್ ಮಾಡಿ. ಜಸ್ಟ್ -1 -1 ಮಾಡಿ. ಮೈನಸ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಿ. ಎಂಟರ್ ಪ್ರೆಸ್ ಮಾಡಿ ನೋಡಿ. ಸೊ ಈ ಕಡೆ ಮಿರರ್ ಆಗುತ್ತೆ. ಸೊ ಬಟ್ ಅದು ನಿಮಗೆ ಕಾಪಿ ಮಿರರ್ ಆಗಬೇಕು ಅಂದ್ರೆ ಸೊ ಮೊದಲೇ ನೀವು ಕಾಪಿ ಮಾಡಿ ಇಟ್ಕೋಬೇಕು. ಸೊ ಇದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿ ಪ್ರೆಸ್ ಮಾಡಿ. ಸೊ ಮೊದಲೇ ಕಾಪಿ ಆಗಿರುತ್ತೆ. ಈಗ ಆ ಕಾಪಿಡ್ ಆಗಿರುವಂತಹ ಆಬ್ಜೆಕ್ಟ್ ನ ಮಿರರ್ ಮಾಡ್ತೀವಿ ನಾವು. ಸೊ ಅದು ಸೆಲೆಕ್ಟ್ ಆಗಿದೆ, ಅದರ ಪಿವಟ್ ಪಾಯಿಂಟ್ ಇಲ್ಲಿದೆ. ಸೊ ನಾನು ಇಲ್ಲಿ -1 ಕೊಟ್ಬಿಟ್ಟು ಎಂಟರ್ ಕೊಟ್ರೆ ಈ ತರ ಆಗುತ್ತೆ. ಶಿಟ್. ಮತ್ತೆ ನೀವು ಯಾವ ಕಡೆ ಅಂದ್ರೆ ಮತ್ತೊಂದ್ಸಲ ಕಂಟ್ರೋಲ್ ಡಿ ಪ್ರೆಸ್ ಮಾಡ್ತೀನಿ. ಸೊ ನೀವು ಯಾವ ಕಡೆ ಯಾವ ಆಕ್ಸಿಸ್ ನಲ್ಲಿ -1 ಕೊಡ್ತೀರಾ, ಸೊ ಆ ಆಕ್ಸಿಸ್ ನಲ್ಲಿ ಅದು ಮಿರರ್ ಆಗುತ್ತೆ ನೋಡಿ. ಸೊ ನಾನು ವೈ ಅಲ್ಲಿ ಇದು ಕೊಟ್ರೆ -1 ಕೊಟ್ರೆ ಸೊ ಅದ್ರ ಕೆಳಗಡೆ ಮಿರರ್ ಆಗುತ್ತೆ. ಮತ್ತೆ ಸ್ನೇಹಿತರೆ, ಮಿರರ್ ಮಾಡಿದ ನಂತರ ಸೊ ಈ ಆಬ್ಜೆಕ್ಟ್ ಮಿರರ್ ಆಗಿರುವಂತ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ನೋಡಿದ್ರೆ ಸೊ ಅದರ ಸ್ಕೇಲ್ ಝೆಡ್ -1 ಇದೆ ಅಲ್ವಾ? ಸೊ ಬಟ್ ಕೆಲವು ಸಲ ನಮಗೆ ಆಬ್ಜೆಕ್ಟ್ ಈ ತರ -1 ಇರೋದ್ರ ಬದಲು ನಾರ್ಮಲ್ ಆಗಿ ಆಬ್ಜೆಕ್ಟ್ ಗಳ ಈ ಸ್ಕೇಲ್ XYZ 1 ಅಂತ ಇದ್ರೆ ಒಳ್ಳೇದು. ಯಾಕಂದ್ರೆ ಇದನ್ನ ಮತ್ತೆ ನಾವು ಮುಂದೆ ಸ್ಕೇಲ್ ಮಾಡಬೇಕಾಗಿ ಬಂದ್ರೆ ಅವಾಗ ಇದು ಪ್ರಾಬ್ಲಮ್ ಆಗ್ಬಹುದು. ಸೊ ಹಾಗಾಗಿ ಇದನ್ನ ನಾವು ಮತ್ತೆ 1 ಮಾಡಬೇಕು. ಬಟ್ ಹಂಗಂತ ಡೈರೆಕ್ಟ್ ಆಗಿ 1 ಪ್ರೆಸ್ ಮಾಡಿದ್ರೆ ಅದು ಮತ್ತೆ ಆ ಕಡೆ ಮಿರರ್ ಆಗುತ್ತೆ. ಅದು ಆಬ್ಜೆಕ್ಟ್ ನನಗೆ ಈ ಕಡೆನೇ ಇರಬೇಕು, ಬಟ್ ಇದು -1 ಇರೋದು 1 ಆಗಬೇಕು ಅಂದ್ರೆ ನಾವೇನ್ ಮಾಡ್ಬೋದು, ಆಬ್ಜೆಕ್ಟ್ ಇನ ಟ್ರಾನ್ಸ್ಫಾರ್ಮೇಶನ್ ಅನ್ನ ಫ್ರೀಸ್ ಮಾಡಬಹುದು. ಓಕೆ, ಸೊ ಜಸ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ಮಾಡಿಫೈಗೆ ಹೋಗಿ ಫ್ರೀಸ್ ಟ್ರಾನ್ಸ್ಫಾರ್ಮೇಶನ್ಸ್ ಕ್ಲಿಕ್ ಮಾಡಿ. ಸೊ ಏನಾಗುತ್ತೆ, ಆಬ್ಜೆಕ್ಟ್ ಇವಾಗ ಏನಿದೆ ಇದೇ ಇದರ ಒರಿಜಿನಲ್ ಪೊಸಿಷನ್ ಅಂತ ಫಿಕ್ಸ್ ಆಗುತ್ತೆ. ಸೊ ಈ ಆಬ್ಜೆಕ್ಟ್ ಇನ ಎಲ್ಲ ಟ್ರಾನ್ಸ್ಲೇಟ್ ರೊಟೇಟ್ ನಾರ್ಮಲ್ 000 ಆಗುತ್ತೆ, ಮತ್ತೆ ಸ್ಕೇಲ್ XYZ 111 ಆಗುತ್ತೆ. ಅಥವಾ ನೀವು ಎಲ್ಲವನ್ನು ಕೂಡ ಫ್ರೀಸ್ ಮಾಡೋ ಬದಲು ಸೆಲೆಕ್ಟ್ ಮಾಡಿದ್ದೇನೆ ಮತ್ತೆ ಅಂಡು ಮಾಡಿದ್ದೀನಿ, ಕೇವಲ ಸ್ಕೇಲ್ ಮಾತ್ರ ಫ್ರೀಸ್ ಕೂಡ ಮಾಡಬಹುದು. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ಇದರಲ್ಲಿ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಫ್ರೀಸ್ ಅಂತ ಸಿಗುತ್ತೆ. ಸೊ ಅದರಲ್ಲಿ ಸ್ಕೇಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕೇವಲ ಸ್ಕೇಲ್ XYZ ಮಾತ್ರ ಫ್ರೀಸ್ ಆಗುತ್ತೆ. ಉಳಿದಿದ್ದೆಲ್ಲ ಟ್ರಾನ್ಸ್ಲೇಟ್ ಮತ್ತೆ ರೊಟೇಟ್ ಅದೇನು ವ್ಯಾಲ್ಯೂಸ್ ಇರುತ್ತೋ ಅದೇ ಉಳ್ಕೊಳ್ಳುತ್ತೆ. ಬಟ್ ನಾನು ಇಲ್ಲಿ ಸ್ಕೇಲ್ ಫ್ರೀಸ್ ಮಾಡಿದ ಕೂಡಲೇ ಯಾಕೋ ಇದರ ನಾರ್ಮಲ್ಸ್ ರಿವರ್ಸ್ ಆಗ್ಬಿಟ್ಟಿದೆ. ನಾರ್ಮಲ್ಸ್ ಬಗ್ಗೆ ನಾವಿನ್ನು ಆಕ್ಚುಲಿ ನೋಡಿಲ್ಲ. ಸೊ ಅದರ ಬಗ್ಗೆ ಮುಂದಿನ ಒಂದು ಕ್ಲಾಸಲ್ಲಿ ನೋಡ್ತೀವಿ. ಬಟ್ ಈ ತರ ಆದ್ರೆ ಒಂದ್ ವೇಳೆ ಈ ತರ ನಿಮ್ಮ ಆಬ್ಜೆಕ್ಟ್ ಬ್ಲಾಕ್ ಆದ್ರೆ ಸೊ ಅದನ್ನ ಸೆಲೆಕ್ಟ್ ಮಾಡಿ ಮೆಶ್ ಡಿಸ್ಪ್ಲೇಗೆ ಹೋಗ್ಬಿಟ್ಟು ಇಲ್ಲಿ ರಿವರ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಆಬ್ಜೆಕ್ಟ್ ಇಂದ ನಾರ್ಮಲ್ ರಿವರ್ಸ್ ಆಗುತ್ತೆ, ಮತ್ತೆ ಅದು ಅದರ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಓಕೆ, ಸೊ ನಾರ್ಮಲ್ಸ್ ಬಗ್ಗೆ ನಾವು ಮತ್ತೆ ಡೀಟೇಲ್ ಆಗಿ ನೋಡ್ತೀವಿ ಮುಂದೆ. ಓಕೆ, ಇನ್ನು ಸ್ನೇಹಿತರೆ, ಎರಡನೇದಾಗಿ ನಾವು ಆಬ್ಜೆಕ್ಟ್ ಗಳನ್ನ ಮಿರರ್ ಮಾಡಬೇಕು ಅಂದ್ರೆ ಡೂಪ್ಲಿಕೇಟ್ ಸ್ಪೆಷಲ್ ಆಪ್ಷನ್ ಕೂಡ ಯೂಸ್ ಮಾಡಬಹುದು. ಸೊ ಇದಕ್ಕೆ ಇದನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಇದನ್ನು ಡಿಲೀಟ್ ಮಾಡಿ. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ. ಸೊ ಇದರ ಪಿವಟ್ ಪಾಯಿಂಟ್ ಸ್ವಲ್ಪ ಮುಂದೆ ಇಡೋಣ. ಸೊ ಇದು ಸೆಲೆಕ್ಟ್ ಮಾಡಿ, ಎಡಿಟಿಗೆ ಹೋಗಿ ಡೂಪ್ಲಿಕೇಟ್ ಸ್ಪೆಷಲ್ ಆಪ್ಷನ್ ಇನ ಆಪ್ಷನ್ಸ್ ಬಾಕ್ಸ್ ಅನ್ನ ಓಪನ್ ಮಾಡಿ. ಇಲ್ಲಿ ಒಂದ್ಸಲ ಎಡಿಟಿಗೆ ಹೋಗ್ಬಿಟ್ಟು ರೀಸೆಟ್ ಮಾಡಿ, ಎಲ್ಲವೂ ಕೂಡ ರೀಸೆಟ್ ಆಗುತ್ತೆ. ಸೊ ಈಗ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ಇದರ ಸ್ಕೇಲ್ ವ್ಯಾಲ್ಯೂ ಏನಿದೆ, ಇಲ್ಲಿ ಸ್ಕೇಲ್ ನಲ್ಲಿ ನಿಮಗೆ ಗೊತ್ತಿರಬಹುದು, ಇಲ್ಲಿ ಈ 3 ಬಾಕ್ಸಸ್ ಏನಿದೆ, ಮೊದಲನೇ ಬಾಕ್ಸ್ X ರಿಪ್ರೆಸೆಂಟ್ ಮಾಡುತ್ತೆ, ಎರಡನೇದು Y, ಮೂರನೇದು Z, XYZ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಕೂಡ ನಾವು ಸ್ಕೇಲಿನ ನಾವು ಇಲ್ಲಿ Z ನಲ್ಲಿ ಬೇಕಲ್ವಾ ನಮಗೆ. ಸೊ ಹಾಗೆ ಇಲ್ಲಿ ಮೂರನೇದು 1 ಇರೋದು -1. ಸೊ ಸೇಮ್ ಇಲ್ಲೇನ್ ಮಾಡಿದ್ವಿ ಆಕ್ಚುಲಿ ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ ಸ್ಕೇಲ್ Z ನ -1 ಮಾಡಿ, ಜಾಮೆಟ್ರಿ ಟೈಪ್ ಕಾಪಿ ಅಂತ ಆಲ್ರೆಡಿ ಇದೆ ಅಲ್ಲಿ. ಸೊ ಅಪ್ಲೈ ಅಂತ ಕೊಟ್ರೆ
ನಾರ್ಮಲಿ ಮಿರರ್ ಆಗುತ್ತೆ, ಕಾಪಿ ಆಗಿ ಮಿರರ್ ಆಗುತ್ತೆ. ಸೇಮ್ ಇಲ್ಲಿ ಏನ್ ಮಾಡಿದ್ವಿ ಇಲ್ಲಿ ಕೂಡ ಅದೇ ಮಾಡಿದ್ವಿ. ಆದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ ಅಂತ ಏನ್ ಹೇಳಿದೆ ಅದೇನಂದ್ರೆ ಕಾಪಿ ಬದಲು ನಾವು ಇಲ್ಲಿ ಇನ್ಸ್ಟೆನ್ಸ್ ಯೂಸ್ ಮಾಡ್ಬೋದು. ಸೊ ಇನ್ಸ್ಟೆನ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಓಕೆ, ಸೊ ಈಗ ಮಿರರ್ ಆಗಿದೆ. ಇನ್ಸ್ಟೆನ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದು ಈ ಆಬ್ಜೆಕ್ಟ್ ಇದರ ಇನ್ಸ್ಟೆನ್ಸ್ ಕಾಪಿ ಆಗಿರುತ್ತೆ. ಇನ್ಸ್ಟೆನ್ಸ್ ಕಾಪಿ ಅಂದ್ರೆ ಸೊ ಇದಕ್ಕೂ ಇನ್ನು ಲಿಂಕ್ ಇರುತ್ತೆ. ಅಂದ್ರೆ ನಾನು ಇದರಲ್ಲಿ ಏನಾದರೂ ಜಾಮೆಟ್ರಿ ಚೇಂಜ್ ಮಾಡಿದ್ರೆ ನೋಡಿ, ಇದರಲ್ಲಿ ನಾನು ಏನಾದ್ರು ಜಾಮೆಟ್ರಿ ಚೇಂಜ್ ಮಾಡಿದ್ರೆ ಆ ಚೇಂಜಸ್ ಇದರಲ್ಲೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ಸೊ ನೀವು ಕಾಪಿ ಅಂತ ಸೆಲೆಕ್ಟ್ ಮಾಡಿದಾಗ ಈ ತರ ಆಗೋದಿಲ್ಲ, ಇದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಕಾಪಿ ಅಂತ ಸೆಲೆಕ್ಟ್ ಮಾಡಿದ್ರೆ, ಇನ್ಸ್ಟೆನ್ಸ್ ಅಂತ ಮಾಡಿದ್ರೆ ಈ ತರ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಇದನ್ನ ಆಕ್ಚುಲಿ ಮುಂಚೆ ಸಿಮೆಟ್ರಿಕಲ್ ಮಾಡೆಲಿಂಗ್ ಮಾಡುವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಹ್ಯೂಮನ್ ಕ್ಯಾರೆಕ್ಟರ್ ಅಥವಾ ಒಂದು ಕಾರ್ ಮಾಡೆಲ್ ಮಾಡಬೇಕು ಅಂದ್ರೆ ಸೊ ರೈಟ್ ಸೈಡ್ ಮಾಡೆಲ್ ಮಾಡಿ ಲೆಫ್ಟ್ ಸೈಡ್ ಅದು ಆಟೋಮೆಟಿಕಲಿ ಮಿರರ್ ಜನರೇಟ್ ಆಗ್ತಾ ಇತ್ತು. ಸೊ ಈ ಮೆಥಡ್ ಯೂಸ್ ಮಾಡಿ ಮಾಡೆಲ್ ಮಾಡ್ತಾ ಇದ್ರು ಮುಂಚೆ, ಅಂದ್ರೆ ಸ್ವಲ್ಪ ಒಂದು 4-5 ವರ್ಷದ ಹಿಂದೆ ಮೇ ಬಿ ಹೇಳ್ಬೋದು. ಬಟ್ ಇವಾಗ ಜಾಸ್ತಿ ಅದಕ್ಕೆ ಸಿಮೆಟ್ರಿ ಯೂಸ್ ಮಾಡ್ತಾರೆ. ಬಟ್ ನಾವು ಇದನ್ನ ಒಂದ್ಸಲ ನೋಡೋಣ ಹೇಗೆ ಯೂಸ್ ಮಾಡೋದು ಅಂತ. ಸೊ ಅದಕ್ಕೆ ಸ್ನೇಹಿತರೆ ನಾವು ಒಂದು ಸ್ಪಿಯರ್ ತಗೋಣ. ಸೊ ಇದನ್ನ ನಾನು ಒಂದು ಲೇಯರ್ ಅಲ್ಲಿ ಇಟ್ಟಿರ್ತೀನಿ. ಸೊ ಒಂದು ಸ್ಪಿಯರ್ ಕ್ರಿಯೇಟ್ ಮಾಡಿ. ಸೊ ಈ ಸ್ಪಿಯರಿನ ಅರ್ಧ ಭಾಗನ ಸರಿಯಾಗಿ ನಾವು ಡಿಲೀಟ್ ಮಾಡೋಣ. ಸೈಡ್ ವ್ಯೂಗೆ ಹೋಗ್ಬಿಟ್ಟು ಕರೆಕ್ಟಾಗಿ ಅರ್ಧ ಭಾಗನ ಈ ತರ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಓಕೆ, ಸೊ ಅರ್ಧ ಭಾಗ ಡಿಲೀಟ್ ಆಗಿದೆ, ಇನ್ನು ಅರ್ಧ ಭಾಗ ಉಳ್ಕೊಂಡಿದೆ. ಓಕೆ, ಸೊ ಮತ್ತೆ ಅದರ ಈ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಏನಿದೆ ಅದು ಕರೆಕ್ಟಾಗಿ ಗ್ರಿಡ್ ಸೆಂಟರ್ ಇದೆ. ಫೈನ್. ಸೊ ಈಗ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟಿಗೆ ಹೋಗಿ ಡೂಪ್ಲಿಕೇಟ್ ಸ್ಪೆಷಲ್ ಮಿರರ್ ಆಪ್ಷನ್ಸ್ ಹೋಗ್ಬಿಟ್ಟು ಡೂಪ್ಲಿಕೇಟ್ ಸ್ಪೆಷಲ್ ಆಪ್ಷನ್ ಹೋಗ್ಬಿಟ್ಟು ಎಡಿಟ್ ರೀಸೆಟ್ ಮಾಡಿಬಿಟ್ಟು ಸೊ ಇಲ್ಲಿ ಆಸ್ ಯೂಶುವಲ್ ಮತ್ತೆ ಸ್ಕೇಲ್ ಸೆಟ್ ನ -1 ಮಾಡಿ, ಯಾಕಂದ್ರೆ ಈ ಕಡೆ ಈ ಕಡೆ ಮಿರರ್ ಆಗಬೇಕು. ಸೊ ಸ್ಕೇಲ್ ಝೆಡ್ ನ -1 ಮಾಡಿ. ಸೊ ಈಗ ಇಲ್ಲಿ ಕಾಪಿ ಬದಲು ಇನ್ಸ್ಟೆನ್ಸ್ ಅಂತ ಕೊಟ್ಬಿಟ್ಟು ಅಪ್ಲೈ ಕೊಡಿ. ಓಕೆ, ಸೊ ಇದನ್ನ ಕ್ಲೋಸ್ ಮಾಡಿ. ಸೊ ಈಗ ಆಬ್ಜೆಕ್ಟ್ ಮಿರರ್ ಆಗಿದೆ. ಈಗ ನೀವು ಈ ಕಡೆ ಒಂದು ಹ್ಯೂಮನ್ ಕ್ಯಾರೆಕ್ಟರ್ ಅಥವಾ ಏನೇ ಮಾಡೆಲ್ ಮಾಡ್ತಾ ಇದ್ರು ಕೂಡ ಸೊ ನೀವು ನಿಮ್ಮ ಮಾಡೆಲಿಂಗ್ ಕೆಲಸನ ಆಕ್ಚುಲಿ ಒಂದು ಭಾಗ ಮಾತ್ರ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಒಂದು ಭಾಗದಲ್ಲಿ ಮಾತ್ರ. ಸೊ ನಾನು ಸ್ವಲ್ಪ ಸಾಫ್ಟ್ ಸೆಲೆಕ್ಷನ್ ಕೂಡ ಯೂಸ್ ಮಾಡ್ತೀನಿ. ಈ ಕಡೆ ನೀವೇನು ಮಾಡೆಲ್ ಮಾಡ್ತೀರಾ ಸೊ ಆ ಮಾಡೆಲಿಂಗ್ ಎಲ್ಲ ಆ ಕಡೆ ಕೂಡ ಜನರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ನೀವು ಒಂದು ಭಾಗ ಮಾತ್ರ ಮಾಡೆಲ್ ಮಾಡ್ಬೋದು, ಉಳಿದಿದ್ದ ಭಾಗ ಅದು ಆಟೋಮೆಟಿಕಲಿ ಬರುತ್ತೆ. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನೀವು ಒಂದು ವೇಳೆ ಈ ಮಿರರ್ ಆಗಿರುವಂತ ಅಂದ್ರೆ ಈ ಕಾಮನ್ ಎಡ್ಜ್ ಏನಿದೆ, ಮಧ್ಯದಲ್ಲಿರುವಂತ ಎಡ್ಜ್ ಏನಿದೆ, ಸೊ ಇದನ್ನ ಮೂವ್ ಮಾಡಕ್ ಹೋದ್ರೆ ಆಗ ಗ್ಯಾಪ್ ಬಿಟ್ಕೊಳ್ಳುತ್ತೆ. ಯಾಕಂದ್ರೆ ಅದು ಬೇರೆ ಇದು ಬೇರೆ ಅಲ್ವಾ. ಸೊ ಅದು ಕರೆಕ್ಟಾಗಿ ಮಿರರ್ ಆಗ್ತಾ ಇದೆ. ಸೊ ಬಟ್ ಆವಾಗ ಗ್ಯಾಪ್ ಆಗುತ್ತೆ ಅದರಿಂದ. ಸೊ ಈ ತರ ಇದ್ದಾಗ ನೀವೇನ್ ಮಾಡ್ಬೋದು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಡಬ್ಲ್ಯೂ ಪ್ರೆಸ್ ಮಾಡಿ. ಸೊ ಈ ಮೂವ್ ಸೆಟ್ಟಿಂಗ್ಸ್ ಏನಿದೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮೂವ್ ಸೆಟ್ಟಿಂಗ್ಸ್ ಮೇಲೆ. ಸೊ ಅಲ್ಲಿ ಸಿಮೆಟ್ರಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಮುಂಚೆ ಇಲ್ಲಿ ಇದು ರಿಫ್ಲೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇರ್ತಾ ಇತ್ತು, ಇವಾಗ ಇದು ಸಿಮೆಟ್ರಿ ಸೆಟ್ಟಿಂಗ್ಸ್ ಅಂತ ಇದೆ. ಸೊ ಇಲ್ಲಿಗೆ ಹೋಗ್ಬಿಟ್ಟು ಸೊ ಇದನ್ನ ಆನ್ ಮಾಡಿ. ಮೊದಲನೇದಾಗಿ ಈ ಸಿಮೆಟ್ರಿನ ಆನ್ ಮಾಡಿ. ಸೊ ಇಲ್ಲಿ ಯಾವ್ದಿದೆ ಸ್ಕೇಲ್ ಸೆಟ್ ಆಕ್ಚುಲಿ. ಸೊ ಆಬ್ಜೆಕ್ಟ್ ಝೆಡ್ ಅಂತ ಸೆಲೆಕ್ಟ್ ಮಾಡಿ. ವರ್ಡ್ ಝೆಡ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಆಬ್ಜೆಕ್ಟ್ ಝೆಡ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಸಿಮೆಟ್ರಿ ಬಗ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಮತ್ತೆ ನೋಡ್ತೀವಿ ನಾವು. ಸೊ ಅದಕ್ಕೆ ಇಲ್ಲಿ ಆಬ್ಜೆಕ್ಟ್ ಝೆಡ್ ಅಂತ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಈ ಪ್ರಿಸರ್ವ್ ಸೀಮ್ ಅಂತ ಏನಿದೆ ಇದು ಆನ್ ಇರಬೇಕು. ಓಕೆ, ಸೊ ಆನ್ ಆಗಿದೆ ಆಲ್ರೆಡಿ. ಸೊ ಆನ್ ಇರಬೇಕಿದು. ಓಕೆ, ಸೊ ಇದನ್ನ ಆನ್ ಮಾಡಿ. ಇದನ್ನ ಆನ್ ಮಾಡಿದಾಗ ಈಗ ನೀವು ನೋಡ್ಬೋದು, ಈಗ ನೀವು ಈ ಮಧ್ಯದ ಎಡ್ಜನ್ನ ನೀವು ಮೂವ್ ಮಾಡಕ್ ಹೋದ್ರೆ ಅದು ಏನೂ ಆಗಲ್ಲ. ನಾನು ಮೂವ್ ಮಾಡ್ತಾ ಇದ್ದೀನಿ ಬಟ್ ಏನೂ ಆಗ್ತಾ ಇಲ್ಲ. ಸೊ ಅದು ಕರೆಕ್ಟ್ ಆಗಿದೆ. ಸೊ ಜಸ್ಟ್ ಈ ಕಡೆ ಮಾತ್ರ ಆಗುತ್ತೆ ಹೊರತು ಮಧ್ಯದಲ್ಲಿ ಅದು ಮಧ್ಯದ ಕಾಮನ್ ಎಡ್ಜ್ ಏನಿದೆ ಅದು ಕರೆಕ್ಟ್ ಆಗಿ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಈಗ ನೀವು ಆರಾಮಾಗಿ ನಿಮ್ಮ ಮಾಡಲಿಂಗ್ ವರ್ಕ್ನ ಒಂದು ಸೈಡಲ್ಲಿ ಮಾಡ್ತಾ ಹೋಗ್ಬೋದು, ಮತ್ತೊಂದು ಸೈಡಲ್ಲಿ ಅದು ಮಿರರ್ ಆಗ್ತಾ ಬರುತ್ತೆ. ಓಕೆ, ಸೊ ಇದನ್ನ ನಾವು ಸಿಮೆಟ್ರಿಕಲ್ ಮಾಡಲಿಂಗ್ ಮಾಡುವಾಗ ಯೂಸ್ ಮಾಡ್ಬೋದು. ಈ ಮೆಥಡ್ನ ಇವಾಗಲೂ ಕೂಡ ಯೂಸ್ ಮಾಡ್ಬೋದು. ಇನ್ನು ಸ್ನೇಹಿತರೆ ಕೆಲವು ಸಲ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಇದನ್ನ ಸೆಲೆಕ್ಟ್ ಮಾಡಿ. ಇದನ್ನ ನಾನು 2020 ಇರೋದನ್ನ ಬೆಟರ್ 10 ಇಟ್ಕೋತೀನಿ. ಮತ್ತೆ ಆಗಲೇ ಮಾಡಿದ ಹಾಗೆ ಇವಾಗಲೂ ಕೂಡ ಅರ್ಧ ಭಾಗನ ಡಿಲೀಟ್ ಮಾಡೋಣ. ಸೊ ಕೆಲವು ಸಲ ಏನಾಗುತ್ತೆ, ನೀವು ಮಿರರ್ ಮಾಡೋಕ್ಕಿಂತ ಮುಂಚೆ ಈ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಸೆಂಟ್ರಲ್ ಇದೆ. ಓಕೆ, ಆದರೆ ಈ ಮಿರರ್ ಆಗಬೇಕಾಗಿರೋದು ಈ ಎಡ್ಜ್ ಅಲ್ವಾ. ಸೊ ಇವಾಗ ಆಕ್ಚುಲಿ ಮಿರರ್ ಆಗಬೇಕಾಗಿರೋದು ಕರೆಕ್ಟಾಗಿ ಈ ರೌಂಡ್ ಎಡ್ಜ್ ಏನಿದೆ ಇದು ಮಿರರ್ ಆಗಬೇಕು ಅಲ್ವಾ. ಸೊ ಈಗ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಇದು. ಆದರೆ ಒಂದೊಂದ್ಸಲ ನೀವು ಮಿರರ್ ಮಾಡೋಕ್ಕಿಂತ ಮುಂಚೆ ಈ ವರ್ಟೆಕ್ಸ್ಗಳು ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು. ಓಕೆ, ಸೊ ಬೈ ಮಿಸ್ಟೇಕ್ ನೀವು ನೋಡಿರಲ್ಲ, ಒಂದೊಂದ್ಸಲ ಹಿಂಗೆ ಆಗ್ಬಿಟ್ಟಿರುತ್ತೆ. ಸೊ ನೋಡಿ ನಾನಿಲ್ಲಿ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ದೀನಿ, ಬಟ್ ಕೆಲವು ಸಲ ಇದು ಹೀಗೆ ಆಗಿರುತ್ತೆ. ಓಕೆ, ಬೈ ಮಿಸ್ಟೇಕ್ ಆಗಿರುತ್ತೆ. ಸೊ ಈ ತರ ಇದ್ದಾಗ ನೀವು ಇದನ್ನ ಮಿರರ್ ಮಾಡಕ್ ಹೋದ್ರೆ
ಅದು ಮಿರರ್ ಸರಿ ಹೋಗೋದಿಲ್ಲ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ನೀವು ಡೂಪ್ಲಿಕೇಟ್ ಸ್ಪೆಷಲ್ ನಲ್ಲಿ -1 ಇನ್ಸ್ಟೆನ್ಸ್ ಇಟ್ಬಿಟ್ಟು ಅಪ್ಲೈ ಕೊಟ್ಟರೆ ಈ ಥರ ಗ್ಯಾಪ್ಗಳು ಬರುತ್ತೆ. ಓಕೆ, ಸೊ ಆಮೇಲೆ ನಿಮಗೆ ಮತ್ತೆ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಕಾರ್ನರಲ್ಲಿ ಅಥವಾ ಈ ಬಾರ್ಡರ್ ವರ್ಟೆಕ್ಸ್ಗಳು ಏನಿದೆ ಎಲ್ಲ ವರ್ಟೆಕ್ಸ್ಗಳು ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಈ ಥರ ನೀವು ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ಬೋದು, ಅಥವಾ ಒಂದನ್ನು ಸೆಲೆಕ್ಟ್ ಮಾಡಿ. ನಾನು ಉಳಿದಿದ್ದನ್ನು ಕೂಡ ಶಿಫ್ಟ್ ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಆಗ್ತಾ ಇದೆ, ಬಟ್ ಮಾಡೆಲ್ ದೊಡ್ಡದಾಗ್ತಾ ಹೋದಾಗಿ ಇದು ಆಗದೇ ಇರ್ಬೋದು. ನೀವು ಮ್ಯಾನ್ಯಲ್ ಆಗಿ ನೀಟಾಗಿ ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಬಾರ್ಡರ್ ಇರುವಂಥ ಎಲ್ಲ ವರ್ಟೆಕ್ಸ್ಗಳನ್ನ ಅಥವಾ ಎಡ್ಜ್ಗಳನ್ನ ಸೆಲೆಕ್ಟ್ ಮಾಡಿ ಸ್ಕೇಲಿಗೆ ಹೋಗ್ಬಿಟ್ಟು ಇಲ್ಲಿ ಮಿರರ್ ಆಗಬೇಕಾಗಿರೋದು ಯಾವುದು Z ಅಲ್ವಾ. ಸೊ ಈ Z ಈ ಥರ ಒಳಗಡೆ ಸ್ಕೇಲ್ ಮಾಡಿ, ಅಥವಾ ಒಳಗಡೆ ಅಥವಾ ಹೊರಗಡೆ ಯಾವುದಾದ್ರೂ ಓಕೆ. ಈ ಥರ ಒಳಗಡೆ ಸ್ಕೇಲ್ ಮಾಡಿ. ಆಗ ಆಟೋಮೆಟಿಕಲಿ ಎಲ್ಲ ವರ್ಟೆಕ್ಸ್ಗಳು ಕರೆಕ್ಟಾಗಿ ಮಧ್ಯದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮಧ್ಯದಲ್ಲಿ ಅಂದರೆ ಎಲ್ಲವೂ ಕೂಡ ಒಂದು ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಬಟ್ ಆವಾಗ ಜೊತೆಗೆ ಪಿವಟ್ ಪಾಯಿಂಟ್ ಮಿಸ್ ಆಗ್ಬೋದು, ಪಿವಟ್ ಪಾಯಿಂಟ್ ಸರಿಯಾಗಿ ಇಲ್ಲದೆ ಇರ್ಬೋದು. ಓಕೆ, ಬಂದಿದೆ, ಪಿವಟ್ ಪಾಯಿಂಟ್ ಮಧ್ಯದಲ್ಲೇ ಇದೆ. ಪಿವಟ್ ಪಾಯಿಂಟ್ ಮತ್ತೆ ಆ ಕಡೆ ಈ ಕಡೆ ಆದರೂ ಅದು ಕೂಡ ನೀವು ನೋಡ್ಕೋಬೇಕು. ಪಿವಟ್ ಪಾಯಿಂಟ್ ಕೂಡ ಸರಿಯಾಗಿ ಮಧ್ಯದಲ್ಲೇ ಇರಬೇಕು. ಓಕೆ, ನಂತರ ನೀವು ಡೂಪ್ಲಿಕೇಟ್ ಸ್ಪೆಷಲ್ ಇನ್ಸ್ಟೆನ್ಸ್ಗೆ ಹೋಗ್ಬೋದು. ಇನ್ನು ಮೂರನೇ ಮಿರರ್ ಆಪ್ಷನ್ಸ್ ಇದ್ದಾರೆ, ಮಿರರ್ ಟೂಲ್. ಓಕೆ, ಸೊ ಮಿರರ್ ಟೂಲ್ ಅನ್ನ ಯೂಸ್ ಮಾಡಿ ನಾವು ಆಬ್ಜೆಕ್ಟ್ಗಳನ್ನ ಮಿರರ್ ಮಾಡಬಹುದು. ಸೊ ಮಿರರ್ ಟೂಲ್ ನಿಮಗೆ ಇಲ್ಲಿ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿದಾಗ ಮೆಶ್ ನಲ್ಲಿ ಮೆಶ್ ಮೆನುದಲ್ಲಿ ಮಿರರ್ ಇಲ್ಲಿಂದ ಸಿಗುತ್ತೆ, ಅಥವಾ ಇಲ್ಲಿ ಶೆಲ್ಫ್ ಅಲ್ಲಿ ಇಲ್ಲಿ ಪಾಲಿ ಮಾಡಲಿಂಗ್ ಶೆಲ್ಫ್ ಅಲ್ಲಿ ಸೊ ನೋಡಬಹುದು ಈ ಐಕಾನ್ ಮಿರರ್ ಐಕಾನ್ ಇದನ್ನು ಕೂಡ ಯೂಸ್ ಮಾಡಬಹುದು. ಅಥವಾ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೂಡ ಸಿಗುತ್ತೆ ಮಿರರ್ ಅಂತ. ಓಕೆ, ಸೊ ಜಾಸ್ತಿ ನಾವು ಇಲ್ಲಿಂದನೇ ಯೂಸ್ ಮಾಡಬಹುದು. ಓಕೆ, ಮಾರ್ಕಿಂಗ್ ಮೆನು ಇಲ್ಲಿಂದನೇ ಯೂಸ್ ಮಾಡಬಹುದು. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಈ ಮಿರರ್ ಟೂಲ್ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿ. ಆಪ್ಷನ್ಸ್ ಹೋಗೋದು ಬೇಡ, ಡೈರೆಕ್ಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಮಗೆ ಎನಿವೇ ಇನ್ವ್ಯೂ ಎಡಿಟರ್ ಸಿಗುತ್ತೆ. ಆಮೇಲೆ ಇಲ್ಲಿಂದ ನಾವು ಆಪ್ಷನ್ಸ್ಗಳನ್ನ ಚೇಂಜ್ ಮಾಡಬಹುದು. ಓಕೆ, ಸೊ ನೀವು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಮಿರರ್ ಟೂಲ್ ಅಪ್ಲೈ ಮಾಡಿದಾಗ ಮೊದಲನೇದಾಗಿ ಸೊ ಆಕ್ಸಿಸ್ ನ ನೋಡಿ. ಓಕೆ, ಸೊ ಆಕ್ಸಿಸ್ ಅಂದ್ರೆ ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಮಿರರ್ ಆಗಬೇಕು, ಸೊ ಆ ಡೈರೆಕ್ಷನ್ ಇಲ್ಲಿ ಸ್ಪೆಸಿಫೈ ಮಾಡ್ತೀರಾ. ಇಲ್ಲಿ ಆಕ್ಸಿಸ್ ಎಕ್ಸ್ ಅಂತ ಇದೆ. ಸೊ ನನಗೆ ಆಕ್ಚುಲಿ ಮಿರರ್ ಆಗಬೇಕಾಗಿರೋದು ಈ ಕಡೆ, ಅಂದ್ರೆ ಅದು ಆಕ್ಚುಲಿ ಝೆಡ್ ಆಕ್ಸಿಸ್ ನಲ್ಲಿ ಆಗಬೇಕು. ಹಾಗಾಗಿ ಇಲ್ಲಿ ಎಕ್ಸ್ ಬದಲು ಝೆಡ್ ಸೆಲೆಕ್ಟ್ ಮಾಡಿ. ಆಕ್ಸಿಸ್ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ ಆಫ್ಸೆಟ್ ಅಂದ್ರೆ ದೂರ, ಅಂದ್ರೆ ಎಲ್ಲಿ ಮಿರರ್ ಆಗಬೇಕು ಅಂತ, ಎಷ್ಟು ದೂರದಲ್ಲಿ ಮಿರರ್ ಆಗಬೇಕು ಅಂತ ನೋಡಿ. ಸೊ ಆಫ್ಸೆಟ್ ವ್ಯಾಲ್ಯೂನ ನೀವು ಇಲ್ಲಿಂದನೂ ಚೇಂಜ್ ಮಾಡಬಹುದು, ಅಥವಾ ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಆರೋ, ಸೊ ಇದನ್ನ ಹಿಡ್ಕೊಂಡು ಡೈರೆಕ್ಟ್ ಆಗಿ ಈ ತರ ಮೂವ್ ಮಾಡಬಹುದು. ಆಫ್ಸೆಟ್ ಇಂದ ಇಲ್ಲಿಂದ ಕೂಡ ಚೇಂಜ್ ಮಾಡಬಹುದು. ಬಟ್ ಇಲ್ಲಿ ನೋಡಬಹುದು ಈ ಆಫ್ಸೆಟ್ ವ್ಯಾಲ್ಯೂ ಅಥವಾ ಈ ಟೂಲ್ ಇದು ಮಿರರ್ ಒಂದು ಪಾಯಿಂಟ್ ಇಲ್ಲಿ ದಾಟ್ತಾ ಇದ್ದ ಹಾಗೆ ಅದು ಆಫ್ ಆಗ್ತಾ ಇದೆ. ಸೊ ಮಿರರ್ ಆಗ್ತಾ ಇಲ್ಲ, ಆಫ್ ಆಗ್ತಾ ಇದೆ ಮಿರರ್. ಸೊ ಅಂದ್ರೆ ಕಾಂಟ್ಯಾಕ್ಟ್ ಬಿಟ್ ಕೂಡಲೇ ಮಿರರ್ ಆಫ್ ಆಗ್ತಾ ಇದೆ. ಯಾಕೆ ಹಾಗಾಗ್ತಾ ಇದೆ ಅಂದ್ರೆ ಇಲ್ಲಿ ಕಟ್ ಜಾಮೆಟ್ರಿ ಆನ್ ಇದೆ, ಅದಕ್ಕೋಸ್ಕರ. ಸೊ ಇಲ್ಲಿ ಕಟ್ ಜಾಮೆಟ್ರಿ ಆನ್ ಇದ್ರೆ ಅದೇನಾಗುತ್ತೆ, ಆಕ್ಚುಲಿ ಕಟ್ ಜಾಮೆಟ್ರಿ ಆನ್ ಇದ್ರೆ ಸೊ ಮಿರರ್ ಆಗಿದೆ. ಓಕೆ, ಸೊ ಕಟ್ ಜಾಮೆಟ್ರಿ ಆನ್ ಇರಲಿ. ಸೊ ನೀವು ಇವಾಗ ಹೊರಗಡೆ ಬನ್ನಿ. ಸೊ ನೀವು ನೋಡಬಹುದು 4 ಪ್ರೆಸ್ ಮಾಡಿ ನೋಡಿ. ಕಟ್ ಜಾಮೆಟ್ರಿ ಆನ್ ಆದ್ರೆ ಏನಾಗುತ್ತೆ ಅಂದ್ರೆ ಮಿರರ್ ಆದಾಗ ಇಲ್ಲಿ ಮಧ್ಯದಲ್ಲಿ ಏನು ಕಾಂಟ್ಯಾಕ್ಟ್ ಆಗಿರುವಂತಹ ಫೇಸಸ್ ಗಳು ಏನಿರುತ್ತೆ ಅದು ಆಫ್ ಆಗ್ಬಿಡುತ್ತೆ, ಅದು ಡಿಲೀಟ್ ಆಗ್ಬಿಡುತ್ತೆ. ಓಕೆ, ಸೊ ಅಷ್ಟು ಭಾಗ ಇರೋದೇ ಇಲ್ಲ. ಆಕ್ಚುಲಿ ಇವಾಗ ಅಲ್ಲಿ ಮಧ್ಯದಲ್ಲಿ ಮುಖನೇ ಇಲ್ಲ, ಹೋಗ್ಬಿಟ್ಟಿದೆ. ಸೊ ಆ ತರ ಆಗುತ್ತೆ. ಹಾಗಾಗಿ ನಾನು ಮಾಡ್ತೀನಿ, ಮತ್ತೆ ಶಿಫ್ಟ್ ರೈಟ್ ಕ್ಲಿಕ್ ಮಿರರ್ ಮಾಡಿ ಇಲ್ಲಿ ಝೆಡ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ಆನ್ ಕಟ್ ಜಾಮೆಟ್ರಿನ ಆನ್ ಬೇಡ. ಓಕೆ, ಇದನ್ನ ಬೆಟರ್ ಆಫ್ ಮಾಡಿ. ಸೊ ಇದನ್ನ ಆಫ್ ಮಾಡಿ ಮತ್ತೆ ಹೊರಗಡೆ ಬಂದು ನೋಡಿ. ಈಗ 4 ಪ್ರೆಸ್ ಮಾಡಿ ನೋಡಿ. ಆಕ್ಚುಲಿ ಫೇಸಸ್ಗಳು ಹಾಗೆ ಉಳ್ಕೊಂಡಿದೆ. ಸೊ ನೀವು ಈಗಲೂ ಕೂಡ ಬೇಕಿದ್ರೆ ಫೇಸಸ್ಗೆ ಹೋಗ್ಬಿಟ್ಟು ಈ ಕಡೆ ಡಬಲ್ ಕ್ಲಿಕ್ ಮಾಡಿದ್ರೆ ಜಸ್ಟ್ ಈ ಕಡೆ ಮಿರರ್ ಆಗಿರುವಂತ ಆಬ್ಜೆಕ್ಟ್ ಮಾತ್ರ ಸಿಗುತ್ತೆ. ಸೊ ನೀವು ಅದನ್ನ ಹೊರಗಡೆ ಹೇಳ್ಕೋಬಹುದು. ಸೊ ಮೋಸ್ಟ್ ಆಫ್ ದ ಟೈಮ್ ನಮಗೆ ಮಿರರ್ ಈ ತರನೇ ಬೇಕಾಗಿರುತ್ತೆ. ಹಾಗಾಗಿ ನೀವು ಮಿರರ್ ಮಾಡುವಾಗ ಕಟ್ ಜಾಮೆಟ್ರಿ ಆಪ್ಷನ್ ಏನಿದೆ ಅದನ್ನ 90% ಆಫ್ ದ ಟೈಮ್ ಅದನ್ನ ಬೆಟರ್ ಸುಮ್ಮನೆ ಆಫ್ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ, ಸೊ ತುಂಬಾ ರೇರ್ ಕೇಸಸ್ ಅಲ್ಲಿ ಇದು ಕಟ್ ಜಾಮೆಟ್ರಿ ಬೇಕಾಗಬಹುದು, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬೇಕಾಗಲ್ಲ. ಹಾಗಾಗಿ ಅದನ್ನ ಆಫ್ ಮಾಡ್ಕೊಳ್ಳಿ. ನಂತರ ನಿಮಗೆ ಬೇಕಾಗಿರುವಂತ ಆಕ್ಸಿಸ್ ಮತ್ತೆ ನಿಮಗೆ ಬೇಕಾದಷ್ಟು ಆಫ್ಸೆಟ್ ವ್ಯಾಲ್ಯೂನ ಸೆಟ್ ಮಾಡಬಹುದು. ಇನ್ನು ಸ್ನೇಹಿತರೆ, ಆಬ್ಜೆಕ್ಟ್ ಈ ಕಡೆ ಎಲ್ಲೋ ದೂರದಲ್ಲಿದೆ ಅಂತ ಇಟ್ಕೊಳ್ಳಿ. ಈಗ ಇದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಮಿರರ್ ಟೂಲ್ನ ಅಪ್ಲೈ ಮಾಡೋಣ. ಮೊದಲನೇದಾಗಿ ಕಟ್ ಜಾಮೆಟ್ರಿನ ಆಫ್ ಮಾಡಿ. ಸೊ ಇಲ್ಲಿ ಆಕ್ಸಿಸ್ ಪೊಸಿಷನ್ ಅಂತ ಏನಿದೆ ಇದು ಡಿಫಾಲ್ಟ್ ಆಗಿ ಯಾವಾಗಲೂ ವರ್ಲ್ಡ್ ಅಲ್ಲೇ ಇರುತ್ತೆ. ಸೊ ವರ್ಲ್ಡ್ ಅಂದ್ರೆ ಏನಾಗುತ್ತೆ, ಇದು ಆಬ್ಜೆಕ್ಟ್ ನ ಮಿರರ್ ಮಾಡುವಾಗ ಈ ಸೀನಿನ ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಕೆಲಸ ಮಾಡುತ್ತೆ. ಅಂದ್ರೆ ಈ ಸೀನ್ ವರ್ಲ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಈ ಗ್ರಿಡ್ ಲೈನ್ಸ್ ಏನಿದೆಯಲ್ಲ, ಸೊ ಈ ಎಕ್ಸ್ ವೈ ಝೆಡ್ ಇದನ್ನ ಕನ್ಸಿಡರ್ ಮಾಡಿ ಮಿರರ್ ಮಾಡುತ್ತೆ.
ಓಕೆ, ಇಲ್ಲಿ ನೀವು ನೋಡ್ಬೋದು. ಸೊ ಮತ್ತೆ ಎಕ್ಸ್ ಈ ಕಡೆ ಇದೆ, ಸೊ ಈ ಲೈನಿನ ಈ ಕಡೆ ಇದು ಮಿರರ್ ಆಗ್ತಾ ಇದೆ. ಅದೇ ನಾನು ಇಲ್ಲಿ ಝೆಡ್ ಅಂತ ಕೊಟ್ರೆ, ಸೊ ಝೆಡ್ ಈ ಕಡೆ ಮಿರರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಕೆಲವು ಸಲ ನಮ್ಗೆ ಈ ತರ ಬೇಕಾಗಿರಲ್ಲ, ಆಬ್ಜೆಕ್ಟ್ ಎಲ್ಲಿದೆಯೋ ಅಲ್ಲಿ ಮಿರರ್ ಆಗಬೇಕಾಗಿರುತ್ತೆ. ಸೊ ಆ ತರ ಇದ್ದಾಗ ನೀವು ವರ್ಡ್ ಬದಲು ಆಬ್ಜೆಕ್ಟ್ ಅಂತ ಕೊಡ್ಬೋದು. ಆಗ ಆಬ್ಜೆಕ್ಟಿನ ಈ ಪಿವಟ್ ಪಾಯಿಂಟ್ ಏನಿದೆಯಲ್ಲ ಅದ್ರ ಪ್ರಕಾರ ಮಿರರ್ ಆಗುತ್ತೆ. ಕೆಲವು ಸಲ ಈ ಪಿವಟ್ ಪಾಯಿಂಟ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಆಬ್ಜೆಕ್ಟ್ ಇಲ್ಲಿದೆ, ಓಕೆ, ಆಬ್ಜೆಕ್ಟ್ ಇಲ್ಲಿದೆ, ಇದರ ಪಿವಟ್ ಪಾಯಿಂಟ್ ನಾನೇ ಪಿವಟ್ ಪಾಯಿಂಟ್ ನ ಮೂವ್ ಮಾಡಿ ಇಲ್ಲೆಲ್ಲ ಇಟ್ಟಿರ್ತೀನಿ. ಓಕೆ, ಸೊ ಕೆಲವು ಸಲ ಪಿವಟ್ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಿರಲ್ಲ, ಪಿವಟ್ ಪಾಯಿಂಟ್ ಎಲ್ಲೋ ಮಿಸ್ ಆಗಿ ಎಲ್ಲೋ ದೂರದಲ್ಲಿ ಇರುತ್ತೆ. ಸೊ ಈಗ ನಾ ಇದನ್ನ ಮಿರರ್ ಮಾಡಕ್ ಹೋದ್ರೆ, ಕಟ್ ಜಾಮೆಟ್ರಿ ಆಫ್ ಮಾಡಿ, ಇಲ್ಲಿ ವರ್ಡ್ ಬೇಡ ಆಬ್ಜೆಕ್ಟ್ ಅಂತ ಕೊಡಿ. ಸೊ ಪಿವಟ್ ಆಬ್ಜೆಕ್ಟ್ ಅಂತ ಕೊಟ್ಟರು ಕೂಡ ಮತ್ತೆ ಇಷ್ಟು ದೂರದಲ್ಲಿ ಮಿರರ್ ಆಗ್ತದೆ, ಯಾಕಂದ್ರೆ ಪಿವಟ್ ಪಾಯಿಂಟ್ ದೂರದಲ್ಲಿದೆ, ಹಾಗಾಗಿ ಅದು ಮತ್ತೆ ಹಾಗೆ ಆಗುತ್ತೆ. ಸೊ ಝೆಡ್ ಅಂತ ಕೊಟ್ಟರೆ ಹೀಗಾಗುತ್ತೆ, ಯಾಕಂದ್ರೆ ಪಿವಟ್ ಪಾಯಿಂಟ್ ಇಲ್ಲಿದೆ. ಸೊ ಆಬ್ಜೆಕ್ಟ್ ಬದಲು ಅಂತ ಟೈಮಲ್ಲಿ ನೀವು ಆಬ್ಜೆಕ್ಟ್ ಬದಲು ಬೌಂಡಿಂಗ್ ಬಾಕ್ಸ್ ಕೊಡ್ಬೋದು. ಅವಾಗ ಅದು ಪಿವಟ್ ಪಾಯಿಂಟ್ ಕನ್ಸಿಡರ್ ಮಾಡೋದೇ ಇಲ್ಲ, ಆಬ್ಜೆಕ್ಟ್ ಬೌಂಡಿಂಗ್ ಬಾಕ್ಸ್ ಅಂದ್ರೆ ಆಬ್ಜೆಕ್ಟ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಲ್ಲಿ ಅದು ಮಿರರ್ ಮಾಡುತ್ತೆ. ಓಕೆ, ಸೊ ಈ ಮೂರಲ್ಲಿ ನಿಮ್ಗೆ ಯಾವ ಆಪ್ಷನ್ ಈಸಿ ನಿಮ್ಗೆ ಕರೆಕ್ಟ್ ಆಗಿ ಮಿರರ್ ಬರುತ್ತೆ ಆಪ್ಷನ್ ಯೂಸ್ ಮಾಡಬಹುದು. ಸ್ನೇಹಿತರೆ, ಮಿರರ್ ಆಪ್ಷನ್ ನಲ್ಲಿ ಮಿರರ್ ಟೂಲ್ ನಲ್ಲಿ ಮತ್ತೊಂದು ಆಪ್ಷನ್. ಸೊ ಇಲ್ಲೊಂದು ಬಾಕ್ಸ್ ತಗೋಣ. ಸೊ ಫೇಸ್ ಆಪ್ಷನ್ ಹೋಗ್ಬಿಟ್ಟು, ಸೊ ಈ ಫೇಸ್ ಅನ್ನ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಇ ಪ್ರೆಸ್ ಮಾಡಿ, ಸೊ ಅದನ್ನ ಎಕ್ಸ್ಟ್ರೂಡ್ ಮಾಡಿ, ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಒಂದು ಸ್ವಲ್ಪ ಆಫ್ಸೆಟ್ ಕೊಡಿ, ಮತ್ತೆ ಜಿ ಪ್ರೆಸ್ ಮಾಡಿ. ಸೊ ಎಕ್ಸ್ಟ್ರೂಡ್ ಟೂಲ್ ರಿಪೀಟ್ ಆಗಿರುತ್ತೆ. ಸೊ ಇದನ್ನ ಈ ತರ ತಗೊಳ್ಳಿ. ಸೊ ಏನೋ ಒಂದು ಸ್ವಲ್ಪ ಬೆಟರ್ ಸ್ಕೇಲ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಈ ಫೇಸ್ ಅನ್ನ ಬಿಟ್ಟು ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಇದನ್ನ ನಾವು ಮಿರರ್ ಮಾಡೋಣ. ಸೊ ಈ ಆಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಿ, ಶಿಫ್ಟ್ ರೈಟ್ ಕ್ಲಿಕ್, ಸೊ ಮಿರರ್ ಹೋಗ್ಬಿಟ್ಟು ಕಟ್ ಜಾಮೆಟ್ರಿ ಆಫ್ ಮಾಡಿ, ಆಕ್ಸಿಸ್ ನ ಝೆಡ್ ಗೆ ಸೆಲೆಕ್ಟ್ ಮಾಡಿ. ಸೊ ಆಫ್ಸೆಟ್ ಈ ಕಡೆ ತಗೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬಾರ್ಡರ್ ಆಪ್ಷನ್ ಏನಿದೆ ಇದು ಮರ್ಜ್ ಬಾರ್ಡರ್ ಅಂತ ಇದೆ. ಸೊ ಡಿಫಾಲ್ಟ್ ಆಗಿ ಮರ್ಜ್ ಬಾರ್ಡರ್ ಅಂತಾನೆ ಇರುತ್ತೆ. ಮತ್ತೆ ಇಲ್ಲಿ ಆ ಮರ್ಜಿಂಗ್ ಥ್ರೆಶೋಲ್ಡ್ ವ್ಯಾಲ್ಯೂ ಏನಿದೆ 1.749 ತುಂಬಾ ಜಾಸ್ತಿ ಇದೆ. ಸೊ ಇದನ್ನ ಒಂದ್ ವೇಳೆ 0 ಮಾಡ್ಬಿಟ್ರೆ ಸೊ ಮರ್ಜ್ ಆಗೋದೇ ಇಲ್ಲ. ಸೊ ಇದು ಎಷ್ಟೇ ಹತ್ರ ಬಂದ್ರು ಕೂಡ ಅದಕ್ಕೊಂದು ಮರ್ಜ್ ಆಗೋದಿಲ್ಲ. ಓಕೆ, ಸೊ ತುಂಬಾ ಹತ್ರ ಬಂದ್ರೆ ಓಕೆ, ಇವನ್ ಥ್ರೆಶೋಲ್ಡ್ ವ್ಯಾಲ್ಯೂ 0 ಇದ್ರೆ ನೀವು ಎಷ್ಟೇ ಹತ್ರ ತಂದ್ರು ಕೂಡ ಅದು ಮರ್ಜ್ ಆಗೋದಿಲ್ಲ, ಅದಕ್ಕೊಂದು ಟಚ್ ಆದ್ರೂ ಕೂಡ ಮರ್ಜ್ ಆಗೋದಿಲ್ಲ. ಸೊ ಒಂದ್ ಸ್ವಲ್ಪ ಮರ್ಜ್ ಥ್ರೆಶೋಲ್ಡ್ ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಓಕೆ, ಸೊ ಈ ವ್ಯಾಲ್ಯೂ ಕೊಟ್ರೆ ಸೊ ಆಗ ಈ ಬಾರ್ಡರ್ ನಲ್ಲಿ ಇರುವಂತಹ ವರ್ಟೈಸಸ್ ಗಳು ಒಂದಕ್ಕೊಂದು ಮರ್ಜ್ ಆಗಿ ಇದು ಕಂಪ್ಲೀಟ್ ಆಗಿ ಒಂದು ಆಬ್ಜೆಕ್ಟ್ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಷ್ಟು ದೂರ ಇದ್ರೂ ಕೂಡ ನೀವು ಮರ್ಜ್ ಥ್ರೆಶೋಲ್ಡ್ ಜಾಸ್ತಿ ಕೊಟ್ರೆ ಮರ್ಜ್ ಆಗುತ್ತೆ. ಕೆಲವು ಸಲ ನಿಮ್ಗೆ ಹೀಗೂ ಬೇಕಾಗಬಹುದು, ಆಬ್ಜೆಕ್ಟ್ ಗಳು ದೂರ ಇರುತ್ತೆ, ಅಂದ್ರೆ ಮಿರರ್ ದೂರ ಆಗಿರುತ್ತೆ, ಬಟ್ ಮರ್ಜ್ ಬದಲು ಬ್ರಿಡ್ಜ್ ಬೇಕಾಗುತ್ತೆ, ಬ್ರಿಡ್ಜ್ ಬಾರ್ಡರ್ ಎಡ್ಜಸ್. ಸೊ ಆವಾಗ ಮತ್ತೆ ಭಾಗನ ಅದು ನೀಟಾಗಿ ಬ್ರಿಡ್ಜ್ ಮಾಡುತ್ತೆ. ಸೊ ಆ ಡಿಸ್ಟೆನ್ಸ್ ನ ಕಡಿಮೆ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಡು ನಾಟ್ ಮರ್ಜ್ ಅಂತ ಕೊಡಬಹುದು. ಓಕೆ, ಸೊ ಈ ತರ ಮಿರರ್ ಟೂಲ್ ನ ಯೂಸ್ ಮಾಡಬಹುದು ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮಾಯಾದಲ್ಲಿ ಬೇರೆ ಮಿರರ್ ಆಬ್ಜೆಕ್ಟ್ ಗಳನ್ನ ಮಿರರ್ ಮಾಡೋದಕ್ಕೆ ಇರುವಂತಹ ಬೇರೆ ಬೇರೆ ಆಪ್ಷನ್ ಗಳನ್ನ ನಾವು ನೋಡಿದ್ದೀವಿ. ಸೊ ಇದರ ಮುಂದುವರೆದ ಭಾಗವಾಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಸಿಮೆಟ್ರಿ ಆಪ್ಷನ್ಸ್ ಬಗ್ಗೆ ಕೂಡ ನೋಡೋಣ. ಓಕೆ, ಸೊ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಸೊ ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಸೊ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ನಮಸ್ಕಾರ.